ಆ ಸಾಮರ್ಥ್ಯವೇ ಬೇರೆ. ಆ ಸಾಮರ್ಥ್ಯ ಇದ್ದವರು ಮಾತ್ರ ಅಲ್ಲಿಗೆ ಹೋಗಬೇಕು, ಅವ್ರಿಗೆ ಮಾತ್ರ ಭಗವದಾಜ್ಞೆ ಆಗ್ತದೆ. ನೀವು ಹೋಗಪ್ಪ ನೀವು ಆ ಪೀಠದಲ್ಲಿ ಕೂತ್ಕೊಂಡು ಇಷ್ಟು ಕೆಲಸ ಮಾಡುವಂತಾರೆ, ಅವ್ರು ಬಂದು ಮಾಡಿ ಹೋಗ್ತಾರೆ, ಜಗತ್ ಕಲ್ಯಾಣ ಆಗ್ತದೆ. ಅದರಿಂದ ನೀನು ಮಾಡೋ ವಿಹಿತೋ ಯಸ್ಯೋ ಧರ್ಮ ವಿಷ್ಣುನ ಪ್ರಭವಿಷ್ಣುನ ತೇನ ಮುಕ್ತಿರ ಭವೇತ್ತಸ್ಯ ತಂ ಗುರುರ್ವೇದ ಸರ್ವವಿತ್ ಅಂತ ಹೇಳಿ ನಮ್ಮ ಚತುರ್ಮುಖ ಬ್ರಹ್ಮದೇವರು ನೀನು ಮನೆಗೆ ಹೋಗುವಂತ ವಾಪಸ್ ಕಳಿಸಿಕೊಡ್ತಾರೆ. ಹಾಗೆಯೇ ನಮ್ಮ ಪ್ರಯೋವೃತ ರಾಜರು ತಿರುಗಿ ನಮ್ಮ ರಾಜ್ಯಕ್ಕೆ ಬಂದು ರಾಜ್ಯವನ್ನು ಭೋಗ ಮಾಡ್ತಾರೆ. ಬೇಕಾದಷ್ಟು ಅಲ್ಲಿ ಅಗ್ನಿದ್ರ ಎಂಬುವಂಥ ಅಗ್ನಿದ್ರ ಯಜ್ಮಜಿಹ್ವ ಯಜ್ವಬಾಹು ಮಹಾವೀರ ಹಿರಣ್ಯರೇತ ಕೃತಪೃಷ್ಟ ಸವನ ಮೇಧಾತಿಥಿ ವೀತಿಹೋತ್ರ ಕವಿ ಎಂಬುವಂಥ ಅಗ್ನಿನಾಮಕರಾಗಿರ್ತಕ್ಕಂಥ 9 ಜನ ಮಕ್ಕಳು ಅವರಿಗೆ ಪ್ರಯೋವೃತ ರಾಜರಿಗೆ ಬರ್ತಾರೆ. ಅವರೆಲ್ಲರನ್ನೂ ಒಂದೊಂದು ದ್ವೀಪಗಳಿಗೇನೆ ರಾಜ್ಯ ಭಾರ ಮಾಡುವಂತೆ ವ್ಯವಸ್ಥೆ ಮಾಡಿಕೊಟ್ಟು ಬಿಡ್ತಾರಂತೆ. ಒಂದು ರಥದ ಗಾಲಿಯ ಒಂದು ಪ್ರವಾಹದಿಂದ ಜಂಬೂ ಮೊದಲಾದಂತಹ 7 ದ್ವೀಪಗಳ ನಿರ್ಮಾಣ. ಆಗ ಆಚಾರ್ಯರು ಬರೆದರು, ಇದು ಪ್ರಯೋವೃತ ರಾಜನ ಮಹತ್ವನೇನಾ ಇದು ಅಂತ. ಇಲ್ಲ, ಜಂಬುವಾದಿ ದ್ವೀಪಗಳು ಈ ಭೂಮಂಡಲದಲ್ಲಿ ಮೊದಲಿಂದಲೂ ಇದ್ದವು. ಈ ರೀತಿ ರಹಸ್ಯವನ್ನ ತೆಗೆದುಕೊಡೋರೇ ಇಲ್ಲ ನಿಮಗೆ. ನೀವು ಬೇಕಾದ ಬೇರೆ ವ್ಯಾಖ್ಯಾನಕಾರರು ನೋಡಿ. ಪ್ರಯುಕ್ತ ರಾಜ ಗಾಲಿ ತಗೊಂಡು ಏನೋ ರಥ ತಗೊಂಡು ಹಿಂಗೆ ಗಾಲಿ ಓಡಿಸಿದ. ಅದು ಹಿಂಗೆ ಒಂದು ರೌಂಡ್ ಹೊಡ್ಕೊಂಡು ಬಂತು. ಬರೋದ್ರೊಳಗೆ ದೊಡ್ಡ ಹಳ್ಳ ಬಿಟ್ಬಿಡ್ತು, ಅಲ್ಲೇ ಸಮುದ್ರ ಆಗಿಬಿಡ್ತು. ಅದಂತಾರೆ ಭೂಮಿ ಮೊದಲಿಂದಲೂ ಹಾಗೆ ಇತ್ತು. ಸಪ್ತದ್ವೀಪ ಎಂಬುದು ಪ್ರಯುವೃತ ರಾಜನಕ್ಕಿಂತ ಪೂರ್ವದಲ್ಲೇ ಇತ್ತು. ಮತ್ತೆ ಪೂರ್ವ ಏನು ಮಾಡಿದೆ ಅವನು? ಪೂರ್ವ ಸೃಷ್ಟಾನ್ ರಥಾವೃತ್ಯ ಸ್ಥೂಲ ಚಕ್ರೆ ಪ್ರಿಯವೃತಃ. ಎಷ್ಟೋ ಕಡೆ ನೋಡಿ ಪಾಯ ತೋಡಿರ್ತಾರೆ, ಮಳೆ ಬಂತು ಅಂದ್ರೆ ಎಲ್ಲ ಮಣ್ಣುಗಳು ಸೇರ್ಕೊಂಡ್ಬಿಡ್ತವೆ. ಆಮೇಲೆ ಬಂದವರು 2 ಸರ್ತಿ ಹಿಂಗ ಸಲಿಕೆಯಿಂದ ತೆಗೆದು ಮಣ್ಣು ಬೇರೆ ಹಾಕಿದ್ರು, ಮತ್ತೆ ಯಥಾ ಪ್ರಕಾರ ಪಾಯ ರೈಟ್ ಸರಿ ಹೋಗ್ಬಿಡ್ತು. ಹಾಗೇನೆ ಪೂರ್ವ ಸೃಷ್ಟ ಮೊದಲೇ ಎಲ್ಲ ಆಗಿ ಹೋಗಿದೆ. ಸಪ್ತದ್ವೀಪಗಳು ಮೊದಲೇ ಆಗಿ ಹೋಗಿದೆ. ಮತ್ತು ಪ್ರಯುವೃತ ರಾಜ ಏನು ಮಾಡಿದ? ಸ್ಥೂಲ ಚಕ್ರೆ ಪ್ರಿಯವೃತ, ಅದನ್ನ ಸ್ವಲ್ಪ ಕ್ಲೀನ್ ಮಾಡಿ ಅವರಲ್ಲಿ ಇಷ್ಟು ಕೆಲಸ ಮಾಡಿದ. ಸಪ್ತ ಸಮುದ್ರಗಳು ಮೊದಲೇ ಇದ್ದವು. ಸಮುದ್ರ ತೇನ ತತ್ಕರ್ತ ಇತ್ಯಾಹೂನ್ ಏನಂ ಪ್ರಿಯವೃತ. ಇವನಿಗೆ ಸಮುದ್ರಕರ್ತ ದ್ವೀಪಕರ್ತ ಅಂತ ಇವನಿಗೆ ಹೆಸರು ಬಂದದ್ದು ಸ್ಥೂಲ ಕರ್ತೃತ್ವದಿಂದಲೋ ಹೊರತು ಭೂಮಿಯನ್ನ ಸಪ್ತ ದ್ವೀಪ ವಿಶಿಷ್ಟವಾಗಿ ಮಾಡಿದ್ದೆಲ್ಲವೂ ಯಾರ್ದದು ಕೆಲಸ? ಸಾಕ್ಷಾತ್ ಶ್ರೀಹರಿ ಮೊದಲೇ ಮಾಡಿದ್ದ ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ಮಾಡಿ ಭೌಮಂ ದಿವ್ಯಂ ಮಾನುಷಂಚ ಮಹಿತ್ವಂ ಯೋಗಕರ್ಮಜಂ ಯಶ್ಚಕ್ರೇ ನೆರೆಯೋಪ್ಯಂ ಪೌರುಷಂಚ ತು ಜನಪ್ರಿಯಂ. ಆಗ ಪ್ರಯೋವೃತ ರಾಜ ಭೂಮಂಡಲದಲ್ಲಿ, ದೇವತಾಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ ತನ್ನ ವಿಶಿಷ್ಟವಾದ ಒಂದು ಮಹಿಮಾವನ್ನು ತೋರಿಸಿ ಜಗತ್ ಕಲ್ಯಾಣವನ್ನು ಮಾಡಿ ಭಗವಂತನ ಪಾದವನ್ನು ಸೇರಿದ ಪರಮ ಭಾಗವತ ನೆನೆಸಿಕೊಳ್ತಕ್ಕಂತಹ ಪ್ರಯೋವೃತ ರಾಜ ಎಂಬುದನ್ನು ವರ್ಣನೆ ಮಾಡ್ತಾರೆ. ಒಂದು ಮಾತಂದ್ರೆ ಶುಕಾಚಾರ್ಯರು, ಪ್ರಿಯವೃತ ಕೃತಂ ಕರ್ಮ ಕೋನು ಕುರ್ಯಾತ್ ವಿನೇಶ್ವರ. ಪರಮಾತ್ಮ ಪ್ರಿಯವೃತ ಮಾಡಿದ್ದನ್ನ ಬಿಟ್ಟರೆ ಇನ್ಯಾರ ಕೆಲಸ ಮಾಡ್ತಾರಂದ್ರೆ ಪರಮಾತ್ಮ ಒಬ್ಬನೇ. ಇಷ್ಟು ವರ್ಣನೆ ಮಾಡ್ತಾರೆ. ಅಂದ್ರೆ ಪ್ರಿಯವೃತ ಬಹಳ ಅತ್ಯುತ್ತಮ ಕೆಲಸ ಮಾಡಿದ, ಅವನ ಆಶ್ಚರ್ಯಕರವಾದ ಕೆಲಸ ಮಾಡಿದ ಅಂತೆಲ್ಲ ಅದರ ಅಭಿಪ್ರಾಯ ಹೊರತು ಪ್ರಿಯವೃತ ರಾಜನೇ ಸರ್ವೋತ್ತಮ ಅಂತಲೋ ಇನ್ನೊಬ್ರು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರುದ್ರಾದಿ ದೇವತೆಗಳಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ಅಭಿಪ್ರಾಯಗಳನ್ನೆಲ್ಲ ಮಾಡ್ಕೋಬಾರ್ದು. ತಾರತಮ್ಯಕ್ಕೆ ಚ್ಯುತಿ ಬರುವಂತೆ ಒಂದು ಅಭಿಪ್ರಾಯವನ್ನು ನಿಶ್ಚಯ ಮಾಡ್ಕೋಬಾರ್ದು. ಪ್ರಿಯವೃತ ರಾಜ ಮಾಡಿದ, ಬಹಳ ಅದ್ಭುತ ಕೆಲಸ ಮಾಡಿದ, ಒಪ್ಪರು ಇಷ್ಟಕ್ಕೆ ನಿಲ್ಲಿಸ್ಬೇಕದನ್ನ. ಅದು ಇಂದ್ರಾದಿ ದೇವತೆಗಳಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಪ್ರಿಯವೃತ ರಾಜನ ಬಿಟ್ಟರೆ ದೇವರೊಬ್ಬರೇ ಅಂಬೋ ಶಬ್ದಕ್ಕೆ ಏನರ್ಥ ಅಂದರೆ ಪ್ರಿಯವೃತ ರಾಜನಲ್ಲಿಯೂ ದೇವರಿಗೆ ನಿಂತು ಮಾಡಿದ ಅಂತ ಅರ್ಥ. ಮತ್ತು ಇಲ್ಲಿ ಮತ್ತು ಇಂದ್ರಾದಿ ದೇವತೆಗಳಿಗೆ ಅಸಾಧ್ಯವಾದ್ದು ಏನಿಲ್ಲ, ಅವರ ದ್ವಾರಾನೂ ಮಾಡಲಿಕ್ಕೆ ಪರಮಾತ್ಮ ಸಮರ್ಥನಿದ್ದಾನೆ, ಮಾಡ್ತಿದ್ದ. ಆದರೆ ಪ್ರಿಯವೃತ ರಾಜನಿಗೆ ಆ ಯಶಸ್ಸು, ಕೀರ್ತಿ, ಆ ಕರ್ಮಜನ್ಯವಾದಂತಹ ಪುಣ್ಯ ವಿಶೇಷ
ಭಗವದ್ ಅನುಗ್ರಹ ವಿಶೇಷ ಆಗಬೇಕು ಅಂತ ತೃಪ್ತಿ ಇತ್ತು. ಅವರ ದ್ವಾರ ಆ ಕೆಲಸವನ್ನು ಮಾಡಿಸಿದ. ಇನ್ನೊಬ್ಬರಿಗೆ ಅಸಾಧ್ಯವಾದ್ದೇನಿಲ್ಲ. ಪ್ರಹ್ಲಾದನ ವಿಷಯದಲ್ಲೂ ಹಂಗೆ ಬರ್ತದೆ. ಪ್ರಹ್ಲಾದನಿಗೆ ಸಂತೋಷ ಪಟ್ಟಷ್ಟು, ಪ್ರಹ್ಲಾದನ ಮೇಲೆ ಪ್ರೀತಿ ಪಟ್ಟಷ್ಟು ಭಗವಂತ ರಮಾದೇವಿ ಮೇಲೂ ಪಟ್ಟಿಲ್ಲ ಅಂತ ಬಂದ್ಬಿಡ್ತದೆ ಅಲ್ಲಿ. ಅಷ್ಟು ಪ್ರೀತಿ ಪ್ರಹ್ಲಾದನ ಮೇಲೆ ಅಂತ. ರಮಾದೇವಿ ಮೇಲೂ ಇಲ್ಲದೆ ಇರುವ ಪ್ರೀತಿ ಪ್ರಹ್ಲಾದನ ಮೇಲೆ ಬರೋದಾದ್ರೆ ಈ ಸ್ಥಿತಿ ಯಾಕಿರ್ತಿತ್ತು? ಅವನು ನಿತ್ಯ ಮುಕ್ತ ಆಗಿರ್ತಿದ್ದ ಪ್ರಹ್ಲಾದ. ಅದ ಕಾರಣ ಅಂಥ ತಾರತಮ್ಯಕ್ಕೆ ಭಂಜಕರವಾದಂತಹ ಅಭಿಪ್ರಾಯಗಳನ್ನು ಎಲ್ಲೂ ಮಾಡಿಕೊಳ್ಳಬಾರದು. ಇನ್ನು ಇಷ್ಟು ಒಂದನೇ ಅಧ್ಯಾಯದಲ್ಲಿ ಮುಗಿತು. ಎರಡನೇ ಅಧ್ಯಾಯದಲ್ಲಿ ಶ್ರೀ ಶುಕುವಾಚ ಏವಂ ಪಿತರಿ ಸನ್ನಿವೃತ್ತೆ ತದನುಶಾಸನ ವರ್ತಮಾನ